ಬಿಹಾರ ವಿಧಾನಸಭೆ ಚುನಾವಣೆಗೆ ಮತದಾನ ಚುರುಕು. ಮೊದಲ ಹಂತದ 121 ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ. ಬಿಹಾರ ವಿಧಾನಸಭೆ ಚುನಾವಣೆಗೆ ಮತದಾನ ಚುರುಕು. ಮೊದಲ ಹಂತದ 121 ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ. ಬೆಳಗ್ಗೆ 7 ಗಂಟೆಯಿಂದಲೇ ಈ ಒಂದು ವೋಟಿಂಗ್ ನಡೀತಾ ಇದೆ. ಎನ್ಡಿಎ ವರ್ಸಸ್ ಮಹಾಗಠಬಂಧನ್ ನಡುವೆ ಬಿಗ್ ಫೈಟ್. 121 ಕ್ಷೇತ್ರಗಳಲ್ಲಿ ಒಟ್ಟು 1314 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಸರತಿ ಸಾಲಲ್ಲಿ ನಿಂತು ಮತದಾರರಿಂದ ಹಕ್ಕನ್ನು ಚಲಾವಣೆ ಮಾಡಲಾಗ್ತಾ ಇದೆ. 121 ಕ್ಷೇತ್ರಗಳಲ್ಲಿ ಒಟ್ಟು 1314 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. 121 ಕ್ಷೇತ್ರಗಳಲ್ಲೂ ಕೂಡ ಭದ್ರತಾ ಪಡೆಗಳಿಂದ ಹೈ ಅಲರ್ಟ್. ಮೊದಲ ಹಂತದ 121 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಆಗುತ್ತೆ. ಬೆಳಗ್ಗೆ 7 ಗಂಟೆಯಿಂದಲೇ ಈ ಒಂದು ವೋಟಿಂಗ್ ಪ್ರಾರಂಭ ಆಗಿದೆ. ಎನ್ಡಿಎ ವರ್ಸಸ್ ಮಹಾಗಠಬಂಧನ್ ನಡುವೆ ಬಿಗ್ ಫೈಟ್. 121 ಕ್ಷೇತ್ರಗಳಲ್ಲಿ ಒಟ್ಟು 1314 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಹಾಗಾಗಿ 1314 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ. ಯಾಕೆಂದ್ರೆ ಒಂದು ಕಡೆ ಎನ್ಡಿಎ ಕೂಡ ಸ್ಟ್ರಾಂಗ್ ಆಗಿದೆ, ಮತ್ತೊಂದು ಕಡೆ ಮಹಾಗಠಬಂಧನ್ ಕೂಡ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಏನಾಗತ್ತೆ, ಮತದಾರರು ಯಾರ ಪರ ನಿಲ್ತಾರೆ, ಯಾರಿಗೆ ಮತವನ್ನ ಚಲಾಯಿಸ್ತಾರೆ ಅಂತ ನೋಡಬೇಕಾಗತ್ತೆ. ಬೆಳಗ್ಗೆ 7 ಗಂಟೆಯಿಂದಲೇ ಈ ಒಂದು ಬಿರುಸಿನ ಮತದಾನ ನಡೀತಾ ಇದೆ. ಎಲ್ಲರೂ ಕೂಡ ಈ ಒಂದು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. 121 ಕ್ಷೇತ್ರಗಳಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುವಂಥದ್ದು. 1314 ಅಭ್ಯರ್ಥಿಗಳಿದ್ದಾರೆ. ಅವರೆಲ್ಲರ ಭವಿಷ್ಯ ನಿರ್ಧಾರ ಆಗತ್ತೆ. ಯಾರ ಪರ ಮತದಾನವನ್ನ ಮಾಡ್ತಾರೆ, ಯಾರಿಗೆ ಒಲಿಯುತ್ತೆ, ಅದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಇನ್ನು ಮತದಾರ ಪ್ರಭುಗಳು ಯಾರನ್ನ ಈಗ ಸದ್ಯಕ್ಕೆ ಯಾರಿಗೆ ಮತದಾನವನ್ನ ಮಾಡಿ ಯಾರನ್ನ ಗೆಲ್ಲಿಸ್ತಾರೆ ಅದನ್ನ ನೋಡಬೇಕಾಗತ್ತೆ. ಇನ್ನು ಮತಪೆಟ್ಟಿಗೆಯನ್ನ ಸೇರುತ್ತೆ ಘಟಾನುಘಟಿಗಳ ಭವಿಷ್ಯ. ತೇಜಸ್ವಿ ಯಾದವ್ ಆಗಿರಬಹುದು, ತೇಜ್ ಪ್ರತಾಪ್ ಅದೃಷ್ಟ ಪರೀಕ್ಷೆ ಇವತ್ತಾಗತ್ತೆ. ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆ ಫಲಿತಾಂಶ ಕೂಡ ಪ್ರಕಟ ಆಗತ್ತೆ. ಮತಪೆಟ್ಟಿಗೆ ಸೇರ್ತಾ ಇದೆ ಘಟಾನುಘಟಿಗಳ ಭವಿಷ್ಯ. ತೇಜಸ್ವಿ ಯಾದವ್ ವರ್ಸಸ್ ಸತೀಶ್ ಕುಮಾರ್ ಮಧ್ಯೆ ಫೈಟ್. ತೇಜ್ ಪ್ರತಾಪ್ ಯಾದವ್ ವರ್ಸಸ್ ಮುಖೇಶ್ ಕುಮಾರ್. ಮೈಥಿಲಿ ಠಾಕೂರ್ ವರ್ಸಸ್ ವಿನೋದ್ ಮಿಶ್ರಾ ಪೈಪೋಟಿ. ಸಮರ್ಥ ಚೌಧರಿ ಸೇರಿ ಹಲವು ದಿಗ್ಗಜರು ಕಣಕ್ಕೆ. ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆ ಫಲಿತಾಂಶ ಪ್ರಕಟ ಆಗತ್ತೆ. ಮತಪೆಟ್ಟಿಗೆ ಸೇರ್ತಾ ಇದೆ ಎಲ್ಲರ ಭವಿಷ್ಯ. ಘಟಾನುಘಟಿ ನಾಯಕರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಎಲ್ಲರ ಭವಿಷ್ಯ ಈಗ ಮತಪೆಟ್ಟಿಗೆಯನ್ನ ಸೇರ್ತಾ ಇದೆ. ಇನ್ನು ಮತದಾನವನ್ನ ಅಂದ್ರೆ ಮತದಾರ ಪ್ರಭುಗಳು ಯಾರನ್ನ ಕೈ ಹಿಡಿತಾರೆ ನೋಡ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಗೊತ್ತಾಗುತ್ತೆ. ನವೆಂಬರ್ 14ಕ್ಕೆ ಈ ಬಿಹಾರ ಚುನಾವಣೆ ಫಲಿತಾಂಶ ಪ್ರಕಟ ಆಗತ್ತೆ. ಅವತ್ತು ಯಾರಿಗೆ ಅದೃಷ್ಟ ಯಾರಿಗೆ ದುರಾದೃಷ್ಟ ಅನ್ನೋದು ತಿಳಿದು ಬರುತ್ತೆ. ಇನ್ನು ಬೆಳಗ್ಗೆ 7 ಗಂಟೆಯಿಂದಲೇ ಈ ಒಂದು ವೋಟಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ ಈ ಒಂದು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ತಮಗೆ ಬೇಕಾದಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ತಮಗೆ ಇಷ್ಟವಾದಂತಹ ಅಭ್ಯರ್ಥಿಗಳಿಗೆ ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಎನ್ಡಿಎ ವರ್ಸಸ್ ಮಹಾಗಠಬಂಧನ್ ನಡುವೆ ಬಿಗ್ ಫೈಟ್ ಇದೆ. ನೋಡಬೇಕಾಗತ್ತೆ 14ನೇ ತಾರೀಕು ಏನಾಗತ್ತೆ ಈ ಒಂದು ಚುನಾವಣೆಯ ಫಲಿತಾಂಶ ಅಂತ. ಸದ್ಯಕ್ಕೆ 121 ಕ್ಷೇತ್ರಗಳಲ್ಲಿ ಒಟ್ಟು 1314 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಅವರೆಲ್ಲರ ಭವಿಷ್ಯ ಈಗ ಮತಪೆಟ್ಟಿಗೆಯನ್ನ ಸೇರ್ತಾ ಇದೆ. ಘಟಾನುಘಟಿ ನಾಯಕರು ಕಣಕ್ಕಿಳಿದಿದ್ದಾರೆ. ಎಲ್ಲರ ಭವಿಷ್ಯ ಈಗ ಮತಪೆಟ್ಟಿಗೆಯನ್ನ ಸೇರ್ತಾ ಇದೆ. ಎಲ್ಲರ ಭವಿಷ್ಯ ಕೂಡ ನವೆಂಬರ್ 14ರಂದು ನಿರ್ಧಾರ ಆಗತ್ತೆ. ಮತದಾರ ಪ್ರಭುಗಳು ಯಾರ ಕೈ ಹಿಡಿತಾರೆ ಅನ್ನೋದು ನವೆಂಬರ್ 14ಕ್ಕೆ ಗೊತ್ತಾಗತ್ತೆ.